ಸೊ ಗೈಸ್ 2021ಗೆ ನಡೆಯಲಿರುವ ಕೆಪಿಎಸ್ಸಿಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ RPC ಹುದ್ದೆಗಳಿಗೆ ಒಂದು ಹಾಲ್ ಟಿಕೆಟ್ ಲಿಂಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದೇ ರೀತಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಯಾವ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರೊಂದಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಒಂದು KPSC ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ಸೊ ಇಲ್ಲಿ ಬಂದ ನಂತರ ಸೊ ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸೊ ನೀವು ಇಲ್ಲಿ ಅಪ್ಲೈ ಆನ್ಲೈನ್ ವೇರಿಯಸ್ ನೋಟಿಫಿಕೇಶನ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಾನೂ ಇದೆ. ಅದ್ರ ಮೇಲ್ಗಡೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಒಂದು ಲಿಂಕ್ ಇದೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಏನಪ್ಪ ಅಂತಂದರೆ, ಸೊ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡುವಾಗ, ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡುವಾಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನು ಮಾಡಿರ್ತೀರಾ, ಸೊ ಆ ಒಂದು ಪೇಜ್ ಆಗಿರುತ್ತೆ. ಆ ಒನ್ ಟೈಮ್ ರಿಜಿಸ್ಟ್ರೇಷನ್ ಎಲ್ಲ ಒಂದು ಬರುವ KPSCಯ ಪೋಸ್ಟ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಸೊ ಇದನ್ನ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ನೀವು ಲಾಗಿನ್ ಮಾಡಬೇಕು. ಸೊ ಇಲ್ಲಿ ಲಾಗಿನ್ ಅಂತ ಬಟನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ಒಂದು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ನ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಬಿಟ್ಟು ಸೈನ್ ಇನ್ ಅಂತ ಕೊಟ್ಟಾಗ ಒಂದು ಅಕೌಂಟ್ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಅಕೌಂಟ್ ಏನಿದೆ, ಅಪ್ಲೈ ಮಾಡುವಾಗ ನೀವೇನು ಸಬ್ಮಿಟ್ ಮಾಡಿದಿರಿ ಡಾಕ್ಯುಮೆಂಟ್ಸ್ ಎಲ್ಲ, ಸೊ ಆ ಒಂದು ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಅಡ್ಮಿಟ್ ಕಾರ್ಡ್ ಅಂತ ಇದೆ, ಪ್ರವೇಶ ಪತ್ರ ಆಪ್ಷನ್ ಅಂತ ಇದೆ. ಸೊ 6ನೇ ಆಪ್ಷನ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದು ಡೌನ್ಲೋಡ್ ಲಿಂಕ್ ಓಪನ್ ಆಗುತ್ತೆ. ಪ್ರವೇಶ ಪತ್ರ ಹಾಲ್ ಟಿಕೆಟ್ ನ ಲಿಂಕ್ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಆಪ್ಷನ್ ಇದೆ, KPSC ನೋಟಿಫಿಕೇಶನ್ ನಂಬರ್ ಅಂತ ಇದೆ. ಕೆಳಗಡೆ ಕೊಟ್ಟಿರುವ ಈ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಡಬೇಕು. ಓಕೆ, ಸೊ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಅಂತ ಕೊಟ್ಟಿದ್ದೀನಿ, ನನ್ನ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ. ಸೊ ನೋಡಿ ಫಸ್ಟಿಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, ಲಾಸ್ಟ್ಗೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ. ಓಕೆ, ಸೊ 5 ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನ ಕ್ಲೀನಾಗಿ ಓದ್ಕೊಳ್ಳಿ. ಸೊ ಇದರಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಆಗಿ ಒಂದು ಹೈಲೈಟ್ ಅನ್ನ ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಓದೋಕೆ ಹೋಗಲ್ಲ, ಯಾಕಂದ್ರೆ ವಿಡಿಯೋ ಲೆಂತಿ ಆಗುತ್ತೆ, ತುಂಬಾ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ನೀವು ಕ್ಲೀನಾಗಿ ಓದ್ಕೊಳ್ಳಿ. ಈ ಸಲ ತುಂಬಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂದ್ರೆ ಡ್ರೆಸ್ ಕೋಡಲ್ಲಿ ಬಂದ್ಬಿಟ್ಟು ಫುಲ್ ಸ್ಲೀವ್ ಶರ್ಟ್ ಇಲ್ಲ, ಅದಕ್ಕೆ ತುಂಬ ತೋಳಿನ ಶರ್ಟ್ನ ಅಲೋ ಮಾಡೋದಿಲ್ಲ. ಮತ್ತೆ ಮಹಿಳೆಯರಿಗೆ ಯಾವುದೇ ರೀತಿಯ ಆವರಣಗಳು ಅಲೋ ಮಾಡೋದಿಲ್ಲ. ಶೂ ಮತ್ತು ಸಾಕ್ಸ್ ಅಂತೂ ಟೋಟಲಿ ಅವಾಯ್ಡ್ ಮಾಡಿ ಅಲೋ ಮಾಡೋದಿಲ್ಲ. ಓಕೆ, ಸರಳವಾಗಿ ಬನ್ನಿ, ಸಿಂಪಲ್ ಆಗಿ ಚಪ್ಪಲಿ ಹಾಕೊಂಡು ಬಂದ್ರೆ ಉತ್ತಮ. ಆಮೇಲೆ ಇನ್ನೊಂದು ತರಬೇಕಾದ ದಾಖಲೆಗಳು ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ತರ್ರಿ, ಒಂದು ಒರಿಜಿನಲ್ ಐಡೆಂಟಿಫಿಕೇಶನ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಹ್ಯಾಂಡಿಕ್ಯಾಪ್ ಇದ್ದವರು ಅವ್ರ ಒಂದು ಪ್ರಮಾಣ ಪತ್ರವನ್ನು ತಗೊಂಬರ್ಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಸೊ ಇಲ್ಲಿ 12th ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ. ಇನ್ನೊಂದು ಇಷ್ಟು ಸಹ ನಾವು ಕೆಲವೊಬ್ರು ಬ್ಲೂ ಇಂಕಲ್ಲೂ ಬರ್ತಿದ್ರು, ಬ್ಲ್ಯಾಕ್ ಇಂಕಲ್ಲೂ ಬರ್ತಿದ್ರು, ಬಟ್ ಇಲ್ಲಿ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ, ಪ್ರವೇಶ ಪತ್ರ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪೆನ್ ಅನ್ನು ತರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ನಾನು ಹೇಳ್ತಿಲ್ಲ, ಇದು ಇರೋ ಇನ್ಸ್ಟ್ರಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಇನ್ಸ್ಟ್ರಕ್ಷನ್ ಕ್ಲೀನ್ ಆಗಿ ನೀವು ಓದ್ಕೊಳ್ಳಿ. ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಅನ್ನು ತರಬೇಕು. ಓಕೆ, ಸೊ ಪ್ರಶ್ನೋತ್ತರ ಮತ್ತು ಪುಸ್ತಿಕೆಯ ಮುಖಪುಟದಲ್ಲಿ OMR ಉತ್ತರ ಹಾಳೆ ಮತ್ತು ನಾನ್ ಪರ್ಸನಲೈಸ್ OMR ಉತ್ತರ ಹಾಳೆಯಲ್ಲಿ ಎಲ್ಲಾ ನಮೂದುಗಳನ್ನು ಕಪ್ಪು ಬಾಲ್ ಪೆನ್ನಿಂದ ಮಾತ್ರ ಮಾಡತಕ್ಕದ್ದು. ಓಕೆ, ಸೊ ಓನ್ಲಿ ಫ್ರಮ್ ಬ್ಲ್ಯಾಕ್ ಬಾಲ್ ಪೆನ್ ಇಂದ ಮಾತ್ರ ಒಂದು ಮಾರ್ಕ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಬೆಟರ್ ಬ್ರಿಂಗ್ ಬ್ಲ್ಯಾಕ್ ಪೆನ್. ಓಕೆ, ಸೊ ಬ್ಲ್ಯಾಕ್ ಪೆನ್ ಅನ್ನ ತಿಂದ್ರೆ ಒಳ್ಳೇದು. ಇನ್ನೊಂದು 13ನೇ ಏನು ಗೊತ್ತಾ, ತುಂಬಾ ಜನ ಹಾಲ್ ಟಿಕೆಟ್ ಅಲ್ಲಿ ಅವರ ಫೋಟೋ ಮತ್ತು ಸಿಗ್ನೇಚರ್ ಕಾಣ್ತಾ ಇಲ್ಲ, ಅಂದ್ರೆ ಅದು ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಕಮೆಂಟು ಕೂಡ ಮಾಡಿದ್ರು ತುಂಬಾ ಜನ. ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ನೋಡಿ, ನಂದು ಕೂಡ ಒಂದು ಫಸ್ಟ್ ಟೈಮ್ ನಾನು ಡೌನ್ಲೋಡ್ ಮಾಡುವಾಗ ನನಗೆ ಫೋಟೋ ಮತ್ತೆ ನನ್ನ ಸಿಗ್ನೇಚರ್ ಬಂದಿರಲಿಲ್ಲ. ಸೊ ಮತ್ತೆ 2-3 ಸಲ ಲಾಗೌಟ್ ಮಾಡಿ ನಾನು ರಿಲೋಡ್ ಮಾಡಿ ಲಾಗಿನ್ ಮಾಡಿದಾಗ ನನಗೆ ಒಂದು ಏನಪ್ಪಾ ಅಂದ್ರೆ ಫೋಟೋ ಮತ್ತೆ ಸಿಗ್ನೇಚರ್ ಬಂತು. ಓಕೆ, ಹಾಲ್ ಟಿಕೆಟ್ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಹಾಲ್ ಟಿಕೆಟ್ ಬಂದ್ಬಿಟ್ಟು ಈ ತರ ಆಗುತ್ತೆ. ಫೋಟೋ ಮತ್ತೆ ಸಿಗ್ನೇಚರ್ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನೋದು ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೆಂಟರ್ ಎಲ್ಲ ಈ ತರ ಒಂದು ತೋರಿಸ್ತಾ ಇದೆ. ಸೊ ಈ ತರ ಒಂದು ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ. ಸೊ ಇನ್ ಕೇಸ್ ನಿಮ್ದು ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಬಂದಿಲ್ಲ ಅಂದ್ರೆ 13 ಇನ್ಸ್ಟ್ರಕ್ಷನ್ ನಂಬರ್ 13 ನೋಡಿ, ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಈ ಪ್ರವೇಶ ಪತ್ರವನ್ನು ಪಡೆದುಕೊಂಡು ಕೂಡಲೇ ಅದರಲ್ಲಿ ವಿವರಗಳನ್ನು ಪರಿಶೀಲಿಸಿಕೊಳ್ಳುವುದು, ಪ್ರವೇಶ ಪತ್ರದಲ್ಲಿ ಭಾವಚಿತ್ರಗಳು ಸ್ಪಷ್ಟವಾಗಿಲ್ಲದಿದ್ದಲ್ಲಿ
ಅಥವಾ ಮುದ್ರಿತವಾಗಿದ್ದಲ್ಲಿ ಪರೀಕ್ಷಾ ದಿನದಂದು ಅಭ್ಯರ್ಥಿಯು ಸಿಂಧುವಾದ ತನ್ನ ಗುರುತಿನ ಚೀಟಿಯ ಪ್ರತಿ, ಪ್ರವೇಶ ಪತ್ರದ ಪ್ರತಿ ಹಾಗೂ ಪಾಸ್ಪೋರ್ಟ್ ಸ್ಟಾಂಪ್ ಅಳತೆ 2 ಭಾವಚಿತ್ರಗಳನ್ನು ಕಡ್ಡಾಯವಾಗಿ ಸಂವೀಕ್ಷಕರಿಗೆ ನೀಡಿ ಒಂದು ಭಾವಚಿತ್ರವನ್ನು ನಾಮಿನಲ್ ಅಂಕಣದಲ್ಲಿ ಮತ್ತು ಇನ್ನೊಂದು ಭಾವಚಿತ್ರವನ್ನು ಈ ಸಂಬಂಧ ಸಲ್ಲಿಸುವ ಮುಚ್ಚಳಿಕೆ ಪತ್ರದಲ್ಲಿ ಅಂಟಿಸಿ ದೃಢೀಕರಿಸುವುದು. ಸೊ ಈ ಒಂದು ಇನ್ಸ್ಟ್ರಕ್ಷನ್ ಓದ್ಕೊಂಡು ಏನು ಮಾಡಬೇಕು ಅದನ್ನು ಕೊಟ್ಟಿದ್ದಾರೆ, ಆ ಥರ ಒಂದು ಫಾಲೋ ಮಾಡಿದರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇನ್ ಕೇಸ್ ಫೋಟೋ ಬಂದಿಲ್ಲ ಅಂದರೆ, ಫೋಟೋ ಆ್ಯಂಡ್ ಸಿಗ್ನೇಚರ್ ನಿಮ್ಮದು ಹಾಲ್ ಟಿಕೆಟಲ್ಲಿ ಬಂದಿಲ್ಲ ಅಂದರೆ, ಸೊ ಈ ಒಂದು ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿಕೊಂಡು ನೀವು ಪರೀಕ್ಷೆಗೆ ಹಾಜರಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ, ಎಲ್ಲರಿಗೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.